ಏನ್ರಿ ಸುಮ್ಮನೆ ಕೂತ್ಕೊಬಿಟ್ರಿ? ಏನು ಹೊಲದ ಕಡೆ ಏನಾರು ಹೋಯ್ತೀರಾ ಏನು? ಮಾಲಾಶ್ರೀ, ಮಾಲಾಶ್ರೀ ಬಾಯ್ಲಿ. ಹೇಳಿ ಅತ್ತೆ, ಏನಕ್ಕೆ ಕರೆದ್ರಿ ನನ್ನ? ಈಗ ಮನೆಯೆಲ್ಲ ಸ್ವಚ್ಛ ಮಾಡಬೇಕು. ಬೇಗ ಬೇಗ ಅಡುಗೆ ಮಾಡಿ ಇಟ್ಬಿಟ್ಟು ಅಡುಗೆ ಮನೆಯೆಲ್ಲ ಸ್ವಲ್ಪ ಖಾಲಿ ಮಾಡಿಕೊಡು. ಕ್ಲೀನ್ ಮಾಡಿಸ್ಬೇಕಲ್ಲ ಈಗ. ಅತ್ತೆ ಮತ್ತೆ ಕ್ಲೀನ್ ಮಾಡಬೇಕಾ? ಇವಾಗ ತಾನೇ ಶಿವರಾತ್ರಿಗೆ ಎಲ್ಲಾನು ಕ್ಲೀನ್ ಮಾಡಿದ್ವಲ್ಲ, ಈಗ ಮತ್ತೆ ಏನು ಕ್ಲೀನ್ ಮಾಡಬೇಕು? ನನ್ನ ಕೈಲಿ ಮಾತ್ರ ಆಗಲ್ಲ ಅತ್ತೆ, ಇಷ್ಟು ದೊಡ್ಡ ಮನೆನ ಕ್ಲೀನ್ ಮಾಡಕ್ಕೆ. ನಿನ್ಗೇರು ಮಾಡು ಅಂದ್ರು ಕ್ಲೀನು? ಇಲ್ಲಿಲ್ವಾ ನಿಮ್ಮ ಮಾವಯ್ಯ? ಮಾಡ್ತಾರೆ ಬಿಡು. ಅಯ್ಯೋ ಮಾರಯ್ಯ, ನನ್ನ ಕೈಲ ನಾನೇ ಕ್ಲೀನ್ ಮಾಡ್ಲಿ ಶಾಂತ? ನನ್ನ ಕೈ ಕ್ಲೀನ್ ಮಾಡೋಕ್ಕಾಗಲ್ಲಪ್ಪ. ಯಾವ್ದಾದ್ರು 2 ಆಳು ಕರೆದು ಮಾಡಿಸು, 2 ದಿನ ಮಾಡಿ ಮುಗಿಸ್ತಾರೆ. ನೀನೇನು ನಂಗೆ ಹೇಳ್ತಾ ಇದೀಯಲ್ಲ? ಹಾ, 2 ಆಳು ಸುಮ್ಮನೆ ಬರ್ತಾರೇನ್ರಿ? ಒಂದು ದಿನಕ್ಕೆ 1,000 ಅಂದ್ರು 2 ದಿನಕ್ಕೆ 4,000 ತಗೋತಾರೆ. ಇನ್ನು ದುಡ್ಡು ಸುಮ್ಮನೆ ಬರುತ್ತಾ? ನೀವೇ ಮಾಡಿ, 2 ದಿನ ಅಲ್ಲ 1 ವಾರ ತಗೊಳ್ಳಿ ಮಾಡಿ. ಅಲ್ಲ ಶಾಂತ, ನಿನ್ಗೇನಾದ್ರು ಹುಚ್ಚಿಡ್ದಿದ್ಯಾ? ಈಗ ಶಿವರಾತ್ರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದಲ್ದೇ ನಮಗೂ ಮೇಲಿನಿಂದ ಕೆಳಗೆ ಕ್ಲೀನ್ ಮಾಡಿಸಿದ್ಯಾ? ಕೂತು ಸ್ನಾನ ಮಾಡಿ, ನಿಂತರೂ ಸ್ನಾನ ಮಾಡಿ, ಮಲ್ಕೊಂಡ್ರು ಸ್ನಾನ ಮಾಡಿ 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 ನಮಗೂ ಸಾಕಾಗ್ಬಿಟ್ಟಿದೆ. ಈಗೇನೆ ಕ್ಲೀನ್ ಮಾಡ್ಸೋದು ನೀನು? ಏನ್ರಿ, ಎಲ್ಲಿದೆ ನಿಮ್ ಜ್ಞಾನ? ಬರವಾರ ನಮ್ಮ ಊರಲ್ಲಿ ಮಾರಿ ಹಬ್ಬ ಅಲ್ವೇನ್ರಿ? ಮಾರಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾ ಬೇಡ್ವಾ? ಇಲ್ಲಾಂದ್ರೆ ನಮ್ಗೆ ಮಾರವ ಒಳ್ಳೇದ್ ಮಾಡೋದ್ ಬೇಡ್ವಾ? ಈಗೆಲ್ಲಾನು ಒಂದ್ ಕಡೆ ಕ್ಲೀನ್ ಮಾಡ್ಬೇಕು. ಈಗ ತಿಂಡಿ ಎಲ್ಲ ಆಯ್ತಲ್ಲ, ಶುರು ಹಚ್ಕೊಳ್ಳಿ ಕೆಲಸ ಮಾಡಕ್ಕೆ. ಮಾವಯ್ಯ, ನೀವು ಮನೆ ಕೆಲಸ ಮಾಡ್ತೀರಾ? ಐ ಲೈಕ್ ಸೋ ಮಚ್. ಹೌದಮ್ಮ ಸೊಸೆ ಮುದ್ದು, ನಿಮ್ಮ ಅತ್ತೆ ಮುಂದೆ ಕೂತಿದ್ರೆ ಅವಳ ಕಣ್ಣು ಕೆಂಪಗಾಗುತ್ತೆ. ಈಗ ತೆಂಗಿನಕಾಯಿ ಕಿಳ್ಸಕ್ಕೆ ಬರ್ತಾ ಇದ್ದಾರೆ ಆಳುಗಳು. ಈಗ ನಾವು ಹೊಲ್ಕ್ ಹೋಗ್ತೀನಿ, ನೋಡ್ಕೊ, ಎಲ್ಲ ಕೆಲಸನ ಅವಳೇ ಮಾಡ್ಕತ್ತಲೆ. ನಾನು ಹೋಗ್ತೀನಿ ಬಿಡು ಶಾಂತ. ನಾ ಕೂತಿದ್ರೆ ನನಗೆ ಬಂದು ನನಗೆ ಕೆಲಸ ಮಾಡ್ಕೊಡಿ ಅಂತೀಯಾ? ನೀವು ಹೊಲಕ್ಕೆ ಹೋಗಿ ಬಂದ್ರು ಅಷ್ಟೇನೆ, ನಮ್ಗೆ ಶಿವರಾತ್ರಿ ಕೆಲಸ ಮಾಡಿ ಮಾಡಿ ಸಾಕಾಗಿದೆ. ನೀವು ಮನೆ ಕೆಲಸದಲ್ಲಿ ಕೈ ಜೋಡಿಸ್ಲೇಬೇಕು, ಇಲ್ಲ ನಾನಂತೂ ಬಿಡಲ್ಲ ನಿಮ್ನ. ಏನ್ ಮಾವಯ್ಯ, ಅತ್ತೆಯವರು ನಿಮ್ನ ಬಿಡಲ್ಲ ಬಿಡಲ್ಲ ಅಂತ ಇದ್ದಾರೆ. ಅತ್ತೆ ವೆರಿ ರೊಮ್ಯಾಂಟಿಕ್. ಐ ಲೈಕ್ ಸೋ ಮಚ್. ಅಯ್ಯೋ ಅಯ್ಯೋ ಯಕ್ಕಂಗುಮದೇವಿ, ನಾನು ಹೇಳಿದ್ದು ಕೆಲಸ ಮಾಡಕ್ ಬಿಡಲ್ಲ ಅಂತ. ಒಂದ್ ಹೇಳಿದ್ರೆ ಒಂದ್ ತಿಳ್ಕೊತಾಳೆ. ಯಾವಾಗ ಒಳಕ್ಕೆ ಶಾಂತ, ನೀನೇನು ಹೇಳ್ದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಸೊಸೆ ಹೇಳ್ದಾಗ್ಲೇ ಗೊತ್ತಾಗಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಆಗಿದೆ ನಿಮ್ಗೆ ಸೊಸೆ ಮುಂದೆ? ನಿಮ್ಗೇನೋ ಆಗಿದೆ ಕಣ್ರಿ. ಹೋಗ್ರಿ, ಕಡ್ದು ಹೊಲ್ಕ್ ಹೋಗಿ ನನ್ನ ಕಣ್ ಮುಂದೆ ನಿಂತ್ಕೋಬೇಡಿ. ಬೆಳಬೆಳಿಗ್ಗೆನೆ ಕೆಲಸ ಇದೆ ಅಂತ ನಾನು ತಲೆ ಕೆಡ್ಸ್ಕೊ ಕೂತಿದ್ರೆ ಮಾವ ಸೊಸೆ ಇಬ್ರು ದೊಂಬರಾಟ ಆಡ್ತಾ ಇದಾರೆ ಇಲ್ಲಿ. ಅನ್ಕೊಂಡು ಹೋಗ್ರಿ. ಅತ್ತೆಯವ್ರೆ, ನಾನಿದ್ದೀನಿ ಅಂತ ನೀವು ಡ್ರಾಮಾ ಮಾಡಬೇಡಿ. ಬೇಕಿದ್ರೆ ನಾನು ಒಳಗಡೆ ಹೋಗ್ತೀನಿ. ನೀವು ಮಾವ ನೋಡ್ರಿ ನೋಡ್ರಿ, ಮೊದ್ಲೇ ಇದಕ್ಕೆ ತಿಳುವಳಿಕೆ ಇಲ್ಲ. ಗೂಬೆ ಮುದೇವಿ ಇದು. ಬಾಯಿ ಬಂದ ಮಾತಾಡಿ ಬೀದಿಲೆಲ್ಲ ಹಬ್ಬಿಸ್ಬಿಡ್ತದೆ. ಹೋಗಿ ಹೊಲಕ್ಕೆ ಸುಮ್ಮನೆ ಅಲ್ಕಿರ್ಕೊಂಡು ಏನೇನೋ ಮಾತಾಡಬೇಡಿ ಇಲ್ಲಿ. ಓಕೆ ಶಾಂತ, ಬಾಯ್ ಶಾಂತ. ಅತ್ತೆಯವ್ರೆ, ಮಾವ ಅವರು ವೆರಿ ರೊಮ್ಯಾಂಟಿಕ್. ರಮ್ಯನೂ ಇಲ್ಲ, ರಕ್ಷಿತಾನೂ ಇಲ್ಲ. ಹೋಗಿ ಒಳಗಡೆ ಕೆಲಸ ನೋಡು ಹೋಗು. ಈಗ ನನ್ನ ಫ್ರೆಂಡ್ ರೇಷಿ ಬರ್ತೀನಿ ಎಂದಿದ್ಲು, ಅವಗೊಂಚೂರು ಕಾಫಿ ಮಾಡ್ಕಬಾ. ನಿಮ್ ಫ್ರೆಂಡ್ಸ್ ಬರ್ತಾ ಇದ್ದಾರಾ? ಓಕೆ ಅತ್ತೆ, ಮಾಡ್ಕೊ ಬರ್ತೀನಿ. ಅವ್ರು ಬಂದಾಗ ಕೂಗಿ ನನ್ನ. ಹೇಳ್ತೀನಿ ಹೋಗು. ಇವಳು ಬೆಳಬೆಳಗ್ಗೆ ಡಿಂಗ್ ಡಾಂಗ್ ಅನ್ಕೊಂಡು ನಿಂತವಳೆ. ಒಂದು ಕೆಲಸಗಳು ಆಗಿಲ್ಲ. ನಮ್ಮ ಮನೆಯವ್ರಿಗೂ ನಮ್ಮ ಗೌಡ್ರಿಗಂತೂ ಬುದ್ಧಿನೇ ಇಲ್ಲ. ಇವಳು ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಒಂದೊಂದ್ಸಲ ಅವರು ಒಳ್ಳೆ ಮಕ್ಳಂಗೆ ಆಡ್ತಾರೆ. ನನಗಂತೂ ಸಾಕಾಗ್ಬಿಟ್ಟಿದೆ ಮನೆ ಸಂಭಾಳಿಸಿ. ಶಾಂತಂದು ಅಕ್ಕ, ಶಾಂತಂದು ಅಕ್ಕ. ಓ ರೇಷಿ, ಗೌರಿ, ಬನ್ನಿ ಬನ್ನಿ ಬನ್ನಿ. ನಾನು ಕಾಯ್ತಾ ಇದ್ದೀನಿ, ಇಷ್ಟೊತ್ತಾದ್ರೂ ಯಾರು ಬರ್ಲೇ ಇಲ್ವಲ್ಲ ಮಾತ್ಗೆ ಅಂತ. ಯಾಕೆ ಲೇಟ್ ಮಾಡಿದ್ರಿ ನೀವು? ಅಯ್ಯೋ ಬಿಡು ಶಾಂತಕ್ಕ, ಮನೇಲಿ ಕೆಲಸಗಳು ಮುಗಿಬೇಕಲ್ಲ. ಯಾಕೋ ನಮ್ಮ ಮನೆಯವರು ಅಂಗಡಿಗೆ ಹೋಗ್ದೇನೆ ಮನೇಲೆ ಕೂತ್ಬಿಟ್ಟಿದ್ರು. ಗಂಡುಗಳು ಮನೇಲಿದ್ರೆ ಕೆಲಸಗಳು ಜಾಸ್ತಿ ಅಲ್ವಾ ಶಾಂತಕ್ಕ? ಅದು ಕೊಡು, ಇದು ಕೊಡು, ಅಲ್ಲಿಡು ಇಲ್ಲಿಡು ಅಂತ ಆ ಕೆಲಸಗಳೆಲ್ಲ ಮುಗಿಸಿ ಬರೋದು ಇಷ್ಟೊತ್ತಾಯ್ತು. ರೇಷಿ ಆಗ್ಲೇ ನಮ್ಮ ಮನೆಗೆ ಬಂದಿದ್ಲು. ನಮ್ಮ ಮನೇಲೆ ಕೂತಿದ್ಲು ಟಿವಿ ನೋಡ್ಕೊತಾ. ಒಟ್ಟಿಗೆ ಹೋಗೋದು ಇರು ರೇಷಿ ಅಂದ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಅವಳನ್ನು ಕರ್ಕೊಂಡು ಬಂದೆ ಶಾಂತಕ್ಕ. ಶಾಂತಂದು ಅಕ್ಕ, ನಾನು ನಿಮ್ದಿಗೆ ಸೊಸೆಗೆ ನೋಡಬೇಕು. ಅವ್ರಿಗೆ ಕರಿತೀರಾ? ಕರಿತೀನಿ ಇರು ರೇಷಿ. ಅವಳಿಗೆ ನೀನು ಬರ್ತೀಯಾ ಅಂದ್ಬಿಟ್ಟು ಟೀ ಮಾಡಕ್ಕೆ ಹೇಳಿದ್ದೆ. ಅಡುಗೆ ಮನೆಗೆ ಅವಳೆ ಕರಿತೀನಿ ಇರು. ಅಯ್ಯೋ ಶಾಂತಕ್ಕ, ಟೀ ಎಲ್ಲ ಇಡಿಸ್ಬೇಡ. ಈ ಸೆಕೆಲಿ ಎಲ್ಲಿ ಟೀ ಕುಡಿಯೋಕ್ಕದ್ದು? ಏನಾರು ನಿಂಬೆ ಹಣ್ಣು ಹಾಕಿ ಒಂಚೂರು ಜ್ಯೂಸ್ ಮಾಡಿಸಿ ಶಾಂತಕ್ಕ, ಕುಡಿಯೋಣ. ಓ ಹೌದಾ, ಇಡಕ್ಕೆ ಹೇಳ್ಬಿಟ್ಟಿದ್ದೆ. ಇರು ಬೇಡ ಅಂತ ಹೇಳ್ತೀನಿ. ಮಾಲಾ ಮಾಲಾ, ಏ ಮಾಲಾಶ್ರೀ ಬಾಯಿಲಿ. ಶಾಂತಂದು ಅಕ್ಕ, ಬೇಗ ಕರೀರಿ. ನಾನು ನಿಮ್ದು ಸೊಸೆದು ನೋಡಬೇಕು. ನಾನು ತುಂಬ ಎಕ್ಸೈಟೆಡ್ಗೆ ಆಗ್ಬಿಟ್ಟಿದ್ದೀನಿ. ನೀ ಎಕ್ಸೈಟ್ ಆಗ್ಲೇಬೇಕು ರೇಷಿ, ಯಾಕಂದ್ರೆ ಶಾಂತಕ್ಕನ ಸೊಸೆ ನಾರ್ಮಲ್ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ. ಅತ್ತೆಯವ್ರಿ, ಏನಕ್ಕೆ ಹೋಗುದ್ರಲ್ಲ? ನಾ ಟೀ ಇಡಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಟೀ ಬೇಡ, ಒಂಚೂರು
ಒಂಚೂರು ಬೆಲ್ಲ ನೆನೆಸು ನಿಂಬೆ ಹಣ್ಣು ಹಾಕ್ಬಿಟ್ಟು ಅದನ್ನೇ ಒಂಚೂರು ಜ್ಯೂಸ್ ಮಾಡ್ಕೊಂತಾಯ್ತು. ಇಲ್ಲಿ ಬಾಯಿಲಿ ಇವಳೇ ರೇಷಿ ನನ್ನ ಫ್ರೆಂಡು, ಮಾತಾಡ್ಸು ಬಾ. ಹೀ ಹಾಯ್, ನನ್ನ ಹೆಸರು ರೇಷ್ಮಾ ಅಂತ. ಎಲ್ಲರೂ ನನ್ನ ರೇಷಿ ರೇಷಿ ಅಂತ ಪ್ರೀತಿಯಿಂದ ಕರೀತಾರೆ. ನಿಮ್ದು ನೋಡಿ ನಮಗೆ ತುಂಬ ಖುಷಿ ಆಯಿತು. ಹಾಯ್ ಹಾಯ್. ನನ್ನ ಹೆಸರು ಮಾಲಾಶ್ರೀ ಅಂತ. ನನಗೂ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನೀವು ನಮ್ಮ ಅತ್ತೆ ಫ್ರೆಂಡ, ಅವ್ರು ನೆನೆಯಿಂದನೇ ಹೇಳ್ತಿದ್ರು ನೀವು ಬರ್ತೀರಾ ಅಂತ. ಈಗಂತ ನನಗೆ ತುಂಬ ಇಷ್ಟ ಆಯಿದ್ರಿ ನೀವು. ಐ ಲೈಕ್ ಯು ಸೋ ಮಚ್. ನನಗೂ ನಿಮ್ದು ನೋಡಿ ತುಂಬಾನೇ ಖುಷಿ ಆಯಿತು. ಹೌದಾ, ನಿಮಗೆ ನಮ್ದು ಏನು ನೋಡಿ ಖುಷಿ ಆಯಿತು? ಅದೇ ನಿಮ್ದೇ ನೋಡಿ ಖುಷಿ ಆಯಿತು. ಅದೇ ಹೇಳಿ, ನಮ್ದು ಏನು ನೋಡಿ ಖುಷಿ ಆಯಿತು ಅಂತ. ಮಾಲಾಶ್ರೀ, ನಮ್ಮ ರೇಷಿಗೆ ಶಾಕ್ ಕೊಡ್ಬೇಡಮ್ಮ. ನಿನ್ನ ಮುಖ ನೋಡಿ ಅವಳು ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾಳೆ. ಹೌದಾ, ಪ್ಯಾರ್ಗೆ ಆಗ್ಬಿಟ್ಟೈತಿ ನಿಮ್ಮೇಲಿ, ನನಗೆ ಪ್ಯಾರ್ಗೆ ಆಗ್ಬಿಟ್ಟೈತಿ. ನಕ್ಕೋ ನಕ್ಕೋ. ಅಯ್ಯೋ ರೇಷಿ ಅಕ್ಕ, ಯಾಕೆ ಶಾಕ್ ಆಗಿದ್ದೀರಾ? ನೀವು ಶಾಕ್ ಆಗಬೇಡಿ. ಇನ್ಮೇಲೆ ನಾನು ನಿಮ್ಮ ಫ್ರೆಂಡು, ನಮ್ಮ ಅತ್ತೆಗೂ ಫ್ರೆಂಡು, ನನಗೂ ಫ್ರೆಂಡು, ಎಲ್ಲರಿಗೂ ಫ್ರೆಂಡು ನೀವು. ನನಗಂತೂ ನೀವು ತುಂಬ ಇಷ್ಟ ಆಯಿದ್ರಿ. ಐ ಲವ್ ಯು ಸೋ ಮಚ್. ಆಯ್ತು ಆಯ್ತು ಮಾಲು, ನೀವು ನನಗೆ ತುಂಬ ಇಷ್ಟ ಆದ್ರಿ. ರೇಷಿ ಅಕ್ಕ, ಮಾಲು ಅಂತ ಕರಿಬೇಡಿ, ಕೇಳಕ್ಕೆ ತುಂಬ ಕೆಟ್ಟದಾಗಿರುತ್ತೆ. ಮಾಲಾಶ್ರೀ ಅಂತ ಕರೀರಿ. ಏ ಮಾಲಿ, ನೀನು ಜ್ಯೂಸ್ ಮಾಡಿ ಹೋಗು. ನಿನ್ನ ಹೆಸರನ್ನ ಹೆಂಗೆ ಕರಿಬೇಕು ಅಂತ ರೇಷಿಗೆ ನಾನು ಹೇಳ್ತೀನಿ. ಸರಿ ಅತ್ತೆ, ಎಲ್ಲರಿಗೂ ಈಗಲೇ ರೆಡಿ ಮಾಡಿಬಿಡ್ತೀನಿ. ಶಾಂತಂದು ಅಕ್ಕ, ನಿಮ್ಮ ಸೊಸೆ ತುಂಬಾನೇ ನೋಡೋಕ್ಕೆ ಸುಂದರವಾಗಿ ಇದ್ದಾರೆ, ಮತ್ತೆ ಚಂದ ಮಾತು ಆಡ್ತಾರೆ, ತುಂಬ ಕಾಮಿಡಿಗೆ ಮಾಡ್ತಾರೆ, ತುಂಬ ಜಾಲಿಯಾಗಿ ಇದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಅಂತೂ ಅವರು ತುಂಬಾನೇ ಇಷ್ಟಾಗಿ ಆಗ್ಬಿಟ್ರು. ಅಯ್ಯೋ ರೇಷಿ, ಬೆಳಿಗ್ಗೆಯಿಂದ ಹೇಳ್ತಿದ್ದಲ್ಲ ಶಾಂತಕ್ಕನ ಸೊಸೆ ನೋಡಬೇಕು, ಶಾಂತಕ್ಕನ ಸೊಸೆ ನೋಡಬೇಕು ಅಂತ. ಈಗ ನೋಡಾಯ್ತಲ್ಲ, ಹೇಗೆ ಅನಿಸ್ತು? ತುಂಬಾನೇ ಖುಷಿ ಆಯ್ತು ಗೌರಂದು ಅಕ್ಕ. ನನಗೆ ಮಾಲು ತುಂಬಾನೇ ಇಷ್ಟಾಗಿ ಆಗ್ಬಿಟ್ಲು. ಹೌದಾ ಶಾಂತಕ್ಕ, ಇಲ್ಲಿ ತುಂಬಾ ಸೆಕೆ ಆಯ್ತಾ ಇದೆ ಮನೆ ಒಳಗಡೆ. ಆಚೆ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡವ? ಹ್ಞೂ ಗೌರಿ, ಏನು ಸೆಕೆ ಶುರು ಆಗ್ಬಿಡ್ತಲ್ವಾ, ಬಾ ಹೋಗೋಣ ಆಚೆನೆ ಕೂತ್ಕೊಂಡು ಮಾತಾಡೋದ. ಏನೇ ಗೌರಿ, ಈ ಪಾರ್ಟಿ ಸೆಕೆ ಶುರುವಾಯ್ತು. ನಮ್ಮ ಗೌಡ್ರು ಹೇಳ್ತಾ ಇದ್ರು, ಏನೋ ಟಿವಿಲಿ ತೋರಿಸ್ತೈತಂತೆ ಈ ಸಲ ಬೇರೆ ವರ್ಷಗಳಿಗಿಂತ ಜಾಸ್ತಿ ಸೆಕೆ ಇರುತ್ತೆ ಅಂತ. ಹೌದು ಶಾಂತಕ್ಕ, ಬೆಳಿಗ್ಗೆ ಹೊತ್ತು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಿದ್ರೆ ದೇವರು ಸುಮ್ ತೊಟ್ಟಿಗ್ತಾ ಇರುತ್ತೆ. ಏನ್ ಮಾಡೋದು, ಮಾಡ್ಲೇಬೇಕಲ್ಲ ಬಿಡು. ಎಲ್ಲಿ ಗೌರಂದು ಅಕ್ಕ, ಇವರು ಲಕ್ಷ್ಮಿ ಅಕ್ಕ ಬರ್ತೀನಿ ಅಂತ ಹೇಳಿದ್ರು ಅಂದ್ರೆ ಬರ್ಲೇ ಇಲ್ಲ. ಹೌದಾ, ಲಕ್ಷ್ಮಿ ಬರ್ತೀನಿ ಅಂತ ಹೇಳಿದ್ಲಾ? ಓ, ಅಲ್ಲಿ ಬರ್ತಾಳೆ ನೋಡಲ್ಲಿ. ಯಾಕೆ ಲಕ್ಷ್ಮಿ ಅಕ್ಕ ಇಷ್ಟು ಲೇಟು? ಬೆಳಿಗ್ಗೆ ಬರುವಾಗಲೇ ಬರ್ತೀನಿ, ನಿಮ್ಮ ಮುಂದೆ ರೆಡಿ ಹಿಂದೆ ಅಂತಂದೆ. ಯಾಕೆ ಇಷ್ಟು ಲೇಟ್ ಆಯ್ತು? ಏನಿಲ್ಲ ಬಿಡು ಗೌರಿ, ಅದು ನಮ್ಮ ಮನೆಯವರು ಮನೇಲೇ ಇದ್ರು, ಆಚೆ ಹೋಗಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಗೊತ್ತಾಯ್ತು ಬಿಡಿ. ಲಕ್ಸ್ ಅಂತ ನಿಮ್ಮ ಹಿಂದೆ ಬರ್ತಾ ಇದ್ರಾ ನಿಮ್ದು ಗಂಡ? ಆ ಥರ ಏನೂ ಇಲ್ಲ, ಅವರು ಸ್ವಲ್ಪ ಮನೇಲೇ ಇದ್ರು ಅಷ್ಟೇ. ಏನ್ ಲಕ್ಷ್ಮಕ್ಕ, ತುಂಬಾ ನಾಚ್ಕೊತಾ ಇದೆಯಾ? ಏನ್ರಿ ಇವತ್ತು ನಿನ್ ಗಂಡ ಅವಳ ಗಂಡ ಇಬ್ರು ಮನೇಲಿ ಅವ್ರೆ, ಏನು ಗಂಡುಗಳಿಗೇನಾದ್ರು ಮಾಟ ಮಾಡಿಸಿದ್ದೀರಾ? ಅಯ್ಯೋ ಮಾಟನೂ ಇಲ್ಲ ಏನೂ ಇಲ್ಲ ಬಿಡು ಶಾಂತಕ್ಕ. ಗಂಡುಗಳು ಮನೇಲಿದ್ರೆ ಕೆಲಸ ಜಾಸ್ತಿ, ಇವರು ಯಾವಾಗ ಆಚೆ ಹೋಯ್ತಾರಪ್ಪ ಅನ್ಸುತ್ತೆ. ಗಂಡುಗಳು ಆಚೆ ಹೋದ್ರೆ ಅಯ್ಯೋ ನನ್ನ ಗಂಡನ ಮುಖ ನೋಡ್ಬೇಕು, ಎಷ್ಟೊತ್ತು ಮನೆ ಬರ್ತಾನಪ್ಪ ಅನ್ಸುತ್ತೆ. ಯಾವ ಥರ ಇದೆ ನೋಡು ಶಾಂತಕ್ಕ ಜೀವನ. ಹೌದು ಗೌರಿ, ನಮ್ಮ ಗೌಡ್ರು ಬೆಳಿಗ್ಗೆನೆ ನನಗೆ ಸುಮ್ಮನೆ ಜಗಳ ಮಾಡ್ಕೊಂಡು ಹೋದ್ರು. ಆಮೇಲೆ ಅನ್ನಿಸ್ತು ಪಾಪ ಸುಮ್ಮನೆ ಗೋಳಿಕೆ ಬಿಟ್ನೇನು ಅಂತ. ಈಗ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಶಾಂತಂದು ಅಕ್ಕ, ಗೌಡ್ರಿಗೆ ತುಂಬಾ ನೆನಪಾಗಿ ಹಾಕ್ತಾ ಇದೆ. ರೇಷಿ ಸುಮ್ಮನೆ ಕೂತ್ಕೋ, ಈ ರೇಷಿಗೆ ಬೇಗ ಒಂದು ಗಂಡು ನೋಡಿ ಮದುವೆ ಮಾಡಬೇಕು. ಶಾಂತಕ್ಕ, ನಿಂಗೊಂದು ವಿಷಯ ಗೊತ್ತಾ? ಏನೇ? ಮೊನ್ನೆ ಕಲ್ಲೇಶಿ ಮಗಳನ್ನ ವಾಪಸ್ ತಂದ್ಬಿಟ್ಬಿಟ್ಟಿದ್ರಲ್ಲ ಶಾಂತಕ್ಕ. ಪಾಪ ಅತ್ತೆ ಸೊಸೆ ಇಬ್ರು ಜಗಳಾಡ್ಕೊಂಡು ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದು. ಆದರೆ ಅಲ್ಲಿ ವಿಷಯನೇ ಬೇರೆ ಶಾಂತಕ್ಕ. ಅವಳು ವರದಕ್ಷಿಣೆ ಕೊಟ್ಟಿಲ್ಲ ಅಂದ್ಬಿಟ್ಟು ಅವಳ ಗಂಡ ಇಲ್ಲ ಜಮೀನು ಇಸ್ಕೊಬಾ ಇಲ್ಲ ದುಡ್ಡು ಇಸ್ಕೊಬಾ ಅಂತ ತಂದು ಬಿಟ್ಬಿಟ್ಟಿದ್ದಾನಂತೆ. ಹೌದಾ? ನನಗೆ ಯಾಕಪ್ಪ ನಿನ್ನ ಮಗಳು ಬಂದಿದ್ದಾಳೆ ಅಂತ ನೆನ್ನೆ ಕೇಳಿದೆ, ನೀರು ಹೋಗಿದ್ನಲ್ಲ ಆಗ. ಏನಂದ ಗೊತ್ತಾ? ಅಯ್ಯೋ ಅತ್ತೆ ಸೊಸೆ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಕಣಕ್ಕ, ಅದಕ್ಕೆ ಬಂದ್ಬಿಟ್ಟವಳೆ ಅಂದ. ಪಾಪ ಮುಖ ಸಪ್ಕಿತ್ತು, ಬುದ್ಧಿಯಲ್ಲಿ ಕಳಿಸ್ಬೇಕಣಪ್ಪ, ಹಂಗೆಲ್ಲ ಇಟ್ಕೊಂಡ್ರೆ ಆದ್ದ ಅಂತಂದೆ. ಓ, ಒಳೊಳಗೆ ಇದೆಲ್ಲ ಆಗಿದದ? ಹೂ ಶಾಂತಕ್ಕ,
ನಾನು ಮೊನ್ನೆ ಆ ಹುಡುಗಿ ಸಿಕ್ಕಿತ್ತು, ಚೆನ್ನಾಗಿದೆಯವ ಅಂತ ಮಾತಾಡ್ಸ್ದೆ. ಚೆನ್ನಾಗಿದ್ದೀನಿ ಆಂಟಿ ಅಂತಂತು. ಇನ್ನೇನಾದ್ರು ಹೇಳ್ತಾಳೆ ಅಂತ ಕೇಳಿದ್ರೆ ಏನು ಮಾತಾಡ್ಲಿಲ್ಲ, ಹಂಗೆ ಹೋಗ್ಬಿಟ್ಲು. ನೀನ್ ಯಾಕೆ ಹಂಗೆ ಹೋಗಕ್ಬಿಟ್ಟೆ? ನಿಂತ್ಕೊಂಡು ಅದು ಇದು ಮಾತಾಡ್ಸಿ ಏನ್ ವಿಷಯ ಅಂತ ಈಚೆಗೆ ತೆಗಿಬೇಕಿತ್ತು. ನಿಂಗೆ ಗೊತ್ತಾಗಲ್ಲ ಬಿಡು ಲಕ್ಷ್ಮಕ್ಕ, ನನಗೆ ಸಿಕ್ಬೇಕಿತ್ತು. ನಾನೆಲ್ಲ ಜಾತಕನು ಬಿಚ್ಚಿ ಓಪನ್ ಮಾಡಿ ನೋಡ್ಬಿಡ್ತಿದ್ದೆ. ಏನೇ ಬಂದಿರೋದು ಅವನಿಗೆ ಹೆಣ್ ಕೊಟ್ಟಿರೋದೇ ಹೆಚ್ಚು. ಎಂತೆಂಥ ಡಾಕ್ಟ್ರು, ಇಂಜಿನಿಯರ್ಗಳು, ಮಾಸ್ಟರ್ಗಳು ಹೆಣ್ ಸಿಕ್ತೆ ಪರದಾಡ್ತಾ ಕೂತವ್ರೆ ಹುಡುಗರು. ಇವನಿಗೆ ಹೆಣ್ ಕೊಡೋದಲ್ಲದೆ ವರದಕ್ಷಿಣೆನೂ ಕೊಡ್ಬೇಕಾ? ನನ್ನ ಕೈ ಸಿಕ್ಬೇಕು ಅವನು. ಅವ್ನ ಕಾಲ ಮುರಿದು ಕೈ ಕೊಡ್ತೀನಿ. ಯಾಕೆ ಶಾಂತಂದೋಕ ಅವ್ರನ್ನ ಕಾಲ್ಗೆ ಮುರಿದು ಕೈಗೆ ಕೊಡ್ತೀರಾ? ಆ ಪಕ್ಕಕ್ಕೆ ಇಡಕ್ಕೆ ಆಗೋದಿಲ್ವಾ? ಅಯ್ಯೋ ಅದೇನೋ ಬಿಡು ಶಾಂತಕ್ಕ, ಊರಿಗೆ ಬಂದವರು ನೀರಿಗೆ ಬರದೇ ಇದ್ದಾರಾ? ಇನ್ನೂ ಸ್ವಲ್ಪ ಜನ ಹೋಗ್ಲಿ, ಎಲ್ಲ ಗೊತ್ತಾಯ್ತವೆ, ನಮ್ಮ ಕಿವಿ ಬೀಳ್ತವೆ. ಬಿಡು ಗೌರಿ, ಮಾಡ್ದವ್ರ ಪಾಪ ಆಡ್ದವ್ರಿಗೆ ಅಂತ ನಮ್ಗೆ ಯಾಕೆ ಅಲ್ವಾ? ನಾವು ಸುಮ್ಮನೆ ಗಾಳಿ ತಕತ್ತ ಕೂತಿದೀವಿ. ಇನ್ನೊಂದು ಗೊತ್ತಾ ಶಾಂತಕ್ಕ, ಮೇಲ್ಗಡೆ ಬಿದ್ದಿಲ್ಲ ಅವಳೆಲ್ಲ ಕಲ್ಪನಾ ಅಂತ, ಅವಳು ಬೀಗ್ರೇನೋ ಬಂದು ಜಗಳ ಮಾಡ್ತಿದ್ರು ನಿನ್ನೆ. ನಾನು ಆ ಕಡೆ ರೇಷನ್ ತರಕ್ಕೆ ಅಕ್ಕಿ ತರಕ್ಕೆ ಹೋಗಿದ್ನಲ್ಲ, ಆಗ ಜಗಳ ಆಡ್ತಿದ್ರು, ನಿಂತ್ಕೊಂಡು ನೋಡ್ಕೊ ಬಂದೆ. ಹೌದಾ? ಏನಂತೆ ಅವ್ರ ಮನೆದು? ಪಾಪ ಅವಳು ಅವಳ ಮಗಳಿಗೆ ಹುಳಿ ಜೋಳಿ ಮಕ್ಕಳು ಸಾಕಿ ಸಲುವಿ ಬಾಣ್ತನ ಮಾಡಿ ಕಳ್ಸಿದ್ಲಲ್ಲ, ಒಂದ್ ಮಗಿಗೆ ಮಾತ್ರ ಚಿನ್ನ ಮಾಡಿ ಸಾಕಿದ್ದೀರಾ, ಇನ್ನೊಂದು ಮಗಿಗೆ ಚಿನ್ನ ಮಾಡಿ ಸಾಕಿಲ್ಲ ಅಂದ್ಬಿಟ್ಟು ಬಿತ್ತಿ ಬಂದು ಜಗಳಾಡ್ತಿದ್ಲು. ಪಾಪ ಅವಳೇ ಕೂಲಿ ನಾಲೆ ಮಾಡ್ಕೊಂಡು ಎಲ್ಲಾನು ಮಾಡ್ತಾವಳೆ. ಅವಳೆಲ್ಲಿ ಚಿನ್ನ ಮಾಡ್ಸಕ್ಕಾದದು ಗೌರಿ? ಅದೇ ಮತ್ತೆ ಈ ಚಿನ್ನದ ರೇಟಲ್ಲಿ ಏನ್ ಮಾಡ್ಸಕ್ಕಾದದು? ಅವಳು ಬೀಗ್ತಿ ಆಗ್ಲಿಂದ ಹಂಗೆ ತಕೋ ಮದುವೆ ಮಾಡ್ಕೊಂಡು ಕಾಲದಿಂದವೇ ಬಂದು ಬಂದು ಅದು ಕೊಡ್ಸು ಇದು ಕೊಡ್ಸು ಇದು ಕೊಡ್ಸು ಅಂದ್ಬಿಟ್ಟು ಸೊಸೆ ತಂತಂದು ಬಿಟ್ಬಿಟ್ಟು ಪಾಪ ಅವಳು ತ ಕಿತ್ಕೊಂಡು ಹೋಗೋದೇ ಅವಳು. ಬಿಡು ಶಾಂತಕ್ಕ, ಅವಳ ಗಂಡನ ಪೆನ್ಷನ್ ದುಡ್ಡು ಬಂದಿತ್ತಲ್ಲ, ಎಲ್ಲಾನು ಬ್ಯಾಂಕಲ್ಲಿ ಹಾಕಿ ಇಟ್ಕೊಂಡವಳೆ. ಯಾಕೆ? ಇಬ್ಬರು ಮೊಮ್ಮಕ್ಕಳಿಗೂ ಚಿನ್ನ ಮಾಡಿಸಿದ್ರೆ ಏನಾಗಿತ್ತು? ಸುಮ್ಮನಿರು ಗೌರಿ, ಅವಳು ಜೀವನಕ್ಕೆ ಅಂತ ಇಟ್ಕೊಂಡಿದ್ದಾಳೆ. ಇಬ್ಬರಿಗೂ ಮಾಡ್ಸಕ್ಕಾದ, ಒಂದ್ ಮಗುಗೆ ಬೆಳ್ಳಿ ಮಾಡಿಸಿದಾಳೆ, ಒಂದ್ ಮಗುಗೆ ಚಿನ್ನ ಮಾಡಿಸಿದಾಳೆ. ಅದಕ್ಕೆ ಇಬ್ಬರಿಗೂ ಚಿನ್ನನೇ ಬೇಕು ಅಂದ್ಬಿಟ್ಟು ಅವಳ ಬೀಗ್ತಿ ಬಂದು ಜಗಳ ಮಾಡ್ತಾ ಇದ್ಲು. ನೀನು ಅನ್ನೋಸಿ ಕೂಗ್ಬಾರ್ದ ಲಕ್ಷ್ಮಕ್ಕ, ನಾನು ಬರ್ತಿದ್ದೆ ನೋಡಕ್ಕೆ. ನಂಗೆ ಆ ಥರ ಜಗಳ ನೋಡಕ್ಕೆ ಭಾರಿ ಇಂಟ್ರೆಸ್ಟ್. ಹೌದೌದು, ನನ್ನೊಂಚೂರು ಕರಿಬೇಕಿತ್ತು ನೀನು, ನಾನು ಬರ್ತಾ ಇದ್ದೆ ನೋಡಕ್ಕೆ. ಯಾಕೆ ಶಾಂತಂದೋಕ, ನೀವೆಲ್ಲ ಅವ್ರದ್ದು ನೋಡಕ್ಕೆ ಇಷ್ಟು ಆಸೆ ಪಡ್ತಾ ಇದ್ದೀರಾ? ಅಯ್ಯೋ ರೇಷಿ, ಅವಳದ್ ನೋಡಕ್ ನಾವೇನು ಆಸೆ ಪಡ್ತಾ ಇಲ್ಲ. ಅವಳು ಬೀಗ್ತಿದ್ ಕಟ್ಕೊಂಡು ನಮ್ಗೇನು ಅವರಿಬ್ಬರು ಜಗಳ ನೋಡಕ್ ಆಸೆ ಪಡ್ತಿದ್ದೋ. ನೀ ಸ್ವಲ್ಪ ಚೆನ್ನಾಗಿ ಕನ್ನಡ ಕಲ್ತ್ಕೊ ರೇಷಿ. ನೀ ಈ ತರ ಮಾತಾಡಿದ್ರೆ ನಮ್ ವೀಕ್ಷಕರು ತಪ್ಪು ತಿಳ್ಕೊತಾರೆ. ಏನು ಎಲ್ಲ ಮಾತಾಡ್ತಾ ಕೂತ್ಬಿಟ್ಟಿದ್ದೀರಾ ಮೀಟಿಂಗ್ ಮಾಡ್ಕೊಂಡು? ಓಹೋ ಇವಳು ಬಂದು ನಂದಲ್ಲಿ ಇಲ್ಲಿ ಶಂಭುಲಿಂಗ ಅಂತ. ನೀನು ಶುರು ನೋಡು. ಜಗಳ ಗಂಟೆ ಜಾನಕಿ ಬಂದ್ಮೇಲೆ ಇನ್ನೆಲ್ಲ ಪಂಚಾಯತಿನ ಚೇಂಜ್ ಮಾಡಕ್ ಬಿಡ್ತಾಳೆ. ಏನೇ ಗೌರಿ, ಬಿಸಿ ಬಿಸಿ ಗುಸು ಗುಸು ಅಂತ ಮಾತಾಡ್ತಿದ್ಯಾ ನಾನು ನೋಡಿದ ತಕ್ಷಣ? ಏನೂ ಇಲ್ಲ ಬಿಡು ಜಾನಕಕ್ಕ, ಒಂದು ಸುದ್ದಿ ನನ್ನ ಕಿವಿಗೆ ಬಿತ್ತಪ್ಪ. ಏನು? ನೆನ್ನೆ ನಾನು ಶಾಂತಕ್ಕನ ಸೊಸೆ ನಿಂಗೆ ಮುಖಕ್ಕೆ ಮಂಗಳಾರತಿ ಮಾಡಿದ್ಲಂತೆ. ಚಿಕ್ಕವಳು ಬಿಡು, ಯಾಕೆ ಊರಿಗೆ ಹೊಸಬ್ಳು ಅಂತ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಅವಳು ಸುಮ್ಮನೆ ಬಿಡ್ತಿದ್ನ. ಶಾಂತಕ್ಕಂದು ಗೌಡ್ರದ್ದು ಮುಖ ನೋಡ್ಕೊಂಡು ಬಿಟ್ಟಿದ್ದೀನಿ. ಹೌದಾ? ಶಾಂತಕ್ಕನ ಸೊಸೆ ಸಾಮಾನ್ಯದವಳು ಅನ್ಕೋಬೇಡ. ಅವಳು ಚೆನ್ನಾಗಿದ್ರೆ ಚಂದ, ಚಂದ ತಪ್ಪಿದ್ರೆ ಅವಳ ಲೆವೆಲ್ಲೇ ಬೇರೆ. ನೋಡ್ದೆ ಬಿಡು ನಿನ್ನೆ ಅವಳು ಹೆಂಗೆ ಆಡ್ತಾಳೆ ಅಂತ. ತಿಂಡಿ ಆಯ್ತಾ ಜಾನಕಿ? ತಿಂಡಿ ಎಲ್ಲ ಆಯ್ತು ಶಾಂತಕ್ಕ. ಈ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾಗಿತ್ತು, ಹಂಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದೆ. ಓ, ಬ್ಯೂಟಿ ಪಾರ್ಲರ್ ಬೇರೆ ಹೋಯ್ತೀಯ ನೀನು? ನಾ ಪ್ರತಿ ತಿಂಗಳು ಹೋಗ್ತೀನಪ್ಪ. ನನ್ನ ಗಂಡನಿಗೆ ಚೆನ್ನಾಗಿ ರೆಡಿಯಾಗಿ ಓಡಾಡಬೇಕು ಮನೆ ತುಂಬ ಅಂತ ಆಸೆ, ಅದಕ್ಕೆ ನಾನು ಹಿಂಗೆ ರೆಡಿ ಆಗೋದು. ನೀವೆಲ್ಲ ಯಾಕೆ ಒಳ್ಳೆ ಈ ಥರ ಇರ್ತೀರ, ರೆಡಿನೇ ಆಗಲ್ಲ? ಇವಳು ಗಂಡ ಇನ್ನೊಂದು 2 ಅಡಿ ಉದ್ದ ಇದ್ರೆ ಇನ್ನೂ ಆಡೋಳು. ನೆಲದಲ್ಲೇ ಓಡಾಡ್ತಾನೆ ಕುಳ್ಮಿಡಿ ನನ್ನ ಮಗ, ಹೆಂಗೆ ಆಡ್ತಾನೆ ನೋಡು. ಏನೇ ಅದು ಗೌರಿ, ಒಳೊಳಗೆ ಗುಸು ಗುಸು ಅಂತ ಮಾತಾಡ್ತೀಯಲ್ಲ, ಧೈರ್ಯ ಇದ್ರೆ ಬಾಯ್ ಬಿಟ್ಟು ಮಾತಾಡು. ಯಾಕೆ ನಿನಗೆ ನನ್ನಷ್ಟು ಚೆನ್ನಾಗಿ ರೆಡಿ ಆಗೋಕ್ಕಾಗಿಲ್ಲ ಅಂತ ಬೇಜಾರಾ? ಅಯ್ಯೋ ಬಿಡು ಜಾನಕಿ, ನಮಗೆ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲ. ಗಂಡನ ನೋಡಬೇಕು, ಮಕ್ಕಳು ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು. ಈಗ ಸೊಸೆ ಬಂದು ಸೇರ್ಕೊಂಡೋಳೆ, ನಾವೇನು ರೆಡಿ ಆಗೋದು? ನಮಗೆ ಮನೆ ಕೆಲಸನೇ ಸರಿ ಹೋಯ್ತದೆ. ಮಧ್ಯದಲ್ಲಿ 1-2 ಗಂಟೆ ಟೈಮ್ ಫ್ರೀ ಮಾಡ್ಕೊಂಡು ಈ ಥರ ಕಟ್ಟೆ ಮುಂದೆ ಕೂತ್ಕೊಂಡು ಸ್ವಲ್ಪ ಅವ್ರವ್ರ ಮನೆ ಸುದ್ದಿ ಆಡಿದ್ರೆ ಎಲ್ಲ ಸರಿ ಆಯ್ತದೆ. ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ ನಾವು. ಸರಿ ಸರಿ, ನನಗೆ ಪಾರ್ಲರ್ಗೆ ಹೋಗಿ ಟೈಮ್ ಆಯ್ತದೆ, ನಾವು ಹೋಯ್ತೀನಿ. ಸರಿ ಸರಿ ಹೋಗು.
ಏನು ಹೇಳು ಗೌರಿ, ಇವಳು ದಿನ 3-3 ಕೆಜಿ ಪೇಂಟ್ ಬಳ್ಕೊಂಡು ನಿಂತಿರ್ತಾಳೆ. ಅದೇನು ಅವಳಿಗೆ ಟೈಮ್ ಸಿಗುತ್ತಪ್ಪ. ನಮಗಂತೂ ಅದರಲ್ಲೆಲ್ಲ ಟೈಮು ಇಲ್ಲ, ಇಂಟ್ರೆಸ್ಟು ಇಲ್ಲ. ಅಯ್ಯೋ ಬಿಡು ಶಾಂತ, ಮದುವೆ ಆಯ್ತು, ಮಕ್ಕಳಾಯ್ತು, ಮನೆ ಕೆಲಸ ಮಾಡ್ಕೊಂಡು ಅವ್ರವ್ರ ಮನೆ ಚಾಡ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಆಯ್ತು. ಅದು ಬೇರೆ ಏನು ಮಾಡಕ್ ಹೋಗವ ನಾವು. ಯಾಕೆ ರಶಿ, ಅವಳು ಬಂದಾಗ ಒಂದು ಮಾತಾಡಲಿಲ್ಲ ನೀನು? ಅವ್ರದ್ದು ಜೊತೆ ಏನು ಮಾತಾಡ್ತೀರಾ ಶಾಂತಕ್ಕ? ಒಂದು ಹೇಳಿದ್ರೆ 10 ಪ್ರಶ್ನೆ ಕೇಳ್ತಾರೆ. ಅವತ್ತು ನನಗೆ ಬೈದೇ ಬಿಟ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ಮಾತಾಡ್ಸೋದು ಇಲ್ಲ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಅವಳು ಏನು ಮಾತಾಡ್ಸ್ತೀಯಾ? ಅದಕ್ಕೆ ನಾನು ಏನು ಜಾಸ್ತಿ ಮಾತಾಡಲಿಲ್ಲ. ಆದ್ರೆ ನಮ್ಮ ಗೌರಿ ಮಾತ್ರ ಒಂದು ನಿಮಿಷನೂ ಕೂತ್ಕೊಳ್ಳಲ್ಲ, ಬೀದಿಲಾಗ ನಾಯಿನೂ ಬಿಡಲ್ಲ, ಮಾತಾಡ್ತಾಳೆ. ಏನು ಶಾಂತಾಗ ಹಿಂಗ ಅನ್ಬಿಟ್ಟೆ ನನ್ನ? ಏನು ಶಾಂತಂದು ಅಕ್ಕ, ನಿಮ್ಮದು ಸೊಸೆದು ನಮಗೆ ಜ್ಯೂಸ್ಗೆ ತರಲೇ ಇಲ್ಲ? ಅಯ್ಯೋ ಬನ್ನಿ ಒಳಗಡೆನೆ ಹೋಗವ. ಅದೇನು ಮಾಡ್ತಾವಳು ಅವಾಗವಾಗ ನೋಡ್ಕೊತಾ ಇರಬೇಕು. ಗಣಪನ ಮಾಡೋ ಅಂದ್ರೆ ಅವ್ರ ಅಪ್ಪನ ಶಿವನ್ ಮಾಡಿ ಕೂರ್ಸಿರ್ತಾಳೆ ಅವಳು. ಒಳಗಡೆನೆ ಬನ್ನಿ ಹೋಗವ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.